ಆಗ್ಲೇ 10 ಗಂಟೆ ಆಯ್ತಾ? ಟೈಮ್ ಆಗೋಯ್ತು. ಅವನಲ್ಲಿ ಕಾಯ್ತಾ ಇರ್ತಾನೆ. ನಾನಂತೂ ರೆಡಿ ನೋಡಪ್ಪ. ಹಾಗೆ 11 ಗಂಟೆ ಆಗೋಯ್ತಾ? ಇನ್ನು ಅವನ ಕೈಯಲ್ಲಿ ಎಷ್ಟು ಉಗಿಸ್ಕೊಬೇಕ. ದೇವ್ರೆ ಇನ್ನೂ ಬಂದಿವಲ್ಲ. ಮೊದಲನೇ ಸರಿ ನಾವು ಅಪ್ಪನ ಗಾಡಿ ಇಸ್ಕೊಂಡು ಡೀಸೆಲ್ ಕಮ್ಮಿ ರೇಟ್ ಹಾಕ್ಸ್ಕೊಂಡು ಹೊರಟಿದ್ದೀವಿ. ಎಲ್ಲ ನೀನೇ ನೋಡ್ಕೊಳಪ್ಪ. ಏನೋ ಮಗ, ಎಲ್ಲ ರೆಡಿನಾ? ಮಗ ಎಷ್ಟೊತ್ತಲೆ? ಕಾರಂತೂ ಮಸ್ತಾಗಿ ತೊಳ್ದಿದ್ಯಾ ಮಗ, ಸಖತ್ತಾಗಿ ತೊಳ್ದಿದ್ಯಾ ಕಾರಂತೂ. ಎಲ್ಲ ಬಿಟ್ಟಾಕು. ದುಡ್ಡು ಎಷ್ಟು ತಗೊಂಬಂದಿದ್ಯಾ? ಏನ್ಲೇ ಹಿಂಗ್ ಕೇಳ್ದೆ? ನಾನಂತೂ 10 ಅಲ್ಲ 20 ಅಲ್ಲ 30,000 ರೂಪಾಯಿ ತಂದಿದ್ದೀನಿ ನೋಡಪ್ಪ. 3 ಜನಕ್ಕೆ 30,000 ರೂಪಾಯಿ. ಏನೋ ಹಂಗ್ ಮಾಡ್ತಾ ಇದ್ಯಾ? ನಾನಂತೂ 5 ಸ್ಟಾರ್ ಹೋಟ್ಲು ಬಿಟ್ಟು ಬೇರೆ ಕಡೆ ಕಾಲೇ ಇಕ್ಕಲ್ಲ ನೋಡಪ್ಪ. 5 ಸ್ಟಾರ್ ಹೋಟ್ಲಲ್ಲೇ ಎಳೆಯೋದು ಎಲ್ಲ. 30 ರೂಪಾಯಿಲಿ 3 ದಿನ ಊಟ ಮಾಡೋ ನೀನು 5 ಸ್ಟಾರ್ ಊಟ ಮಾಡ್ತೀಯ? ಮಗ, ನಾನು ಹಂಗಲ್ಲ ಅಂದಿತ್ತು. 5 ಸ್ಟಾರ್ ಹೋಟ್ಲು ಮುಂದೆಗಡೆ ಯಾವನ್ನ ಚಿಕ್ಕ ಚಿಕ್ಕ ಹೋಟ್ಲುಗಳು ಇರ್ತಾವಲ್ಲ, ಅದ್ರೊಳಗೆ ಹೋಗೋಣ ಅಂತ ಅಂದಿತ್ತು. ನಿನ್ ಕಿವಿಯಾಗ ಏನೇನೋ ಕೇಳಿಸ್ತೈತೆ. ಅದಿರ್ಲಿ, ಅವನೆಲ್ಲ ಇನ್ನೊಬ್ಬ ಶಂಕರ ಅವನಿಂದ ಬಂದಿಲ್ಲ ಕಣೋ. ಮನೆ ಹತ್ರ ಹೋಗ್ಬೇಕಂತ ಬಾ, ಜಲ್ದಿ ಹೋಗೋಣ. ತಾಂಬ ಕೀ ತಾಂಬ. ನಮ್ಮ ಅಪ್ಪನ ಗಾಡಿಗೆ ನಾನೇ ಓಡಿಸೋದು. ಹೌದಾ? ಹೌದು. ಇವಾಗ ದುಡ್ಡು ಯಾರ ಹತ್ರ ಐತೆ? ನಿನ್ನ ಹತ್ರ. ನಾನ್ ಮನೆಗೆ ಹೋದ್ರೆ ಏನಾಯ್ತೈತೆ? ಟೂರ್ ಕ್ಯಾನ್ಸಲ್ ಆಗ್ತದೆ. ಹಂಗಾರ ನಾನು ಬೇಡ 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 ಬರಲೇ. ತಾಂಬ ಕೀ ತಾಂಬ. ಹತ್ತು ಬೇಗ ಹತ್ತು. ಮಗ, ಆ ಶಂಕರಂಗ್ ಬೇಗ ಫೋನ್ ಹಾಕಿ ಹೇಳಲೇ, ಬೇಗ ಮನೆ ಹತ್ರ ಬಂದಿದೀವಂತ. ಮಾಡ್ದೆ ಮಗ. ಬೇಗ ಮಾಡಲೇ, ಇವಂದು ಯಾವಾಗ್ಲೂ ಇದೇ ಗೋಳಾಯ್ತು. ಮನೆ ಹತ್ರಕ್ಕೆ ಹೋಗು, ಕರ್ಕೊಂಬ. ಹಲೋ ಶಂಕರ, ಎಲ್ಲಿದ್ಯೋ? ಲೋನ್ ಮಗ, ನಾನು ಇಲ್ಲಿ ಮನೆ ಹತ್ರ ಕಾಯ್ತಿದ್ದೀನಿ, ಬರ್ರು. ನಿಮ್ ಮನೆ ಹತ್ರ ಬಂದು ಕಾರ್ ನಿಂತಿದೀವಿ ಕಣಲ್ಲಿ ಆಗ್ಲೇ. ಬಂತು ನೋಡಪ್ಪ ಶಂಕರ ಅವ್ರ ಮನೆಗೆ. ಫೋನ್ ಹಚ್ಚೋ ಬೇಗ. ಶಂಕರ, ಬಂದೆ 2 ನಿಮಿಷ. ಬೇಗ ಬಾರಲ್ಲೇ, ಟೈಮ್ ಆಗೈತೆ. ಯಾರೇ ನೀನು ರೋಜಾ ಹೂವೆ, ಲೋಕವೆಲ್ಲ ಮುಂದಿರಲೇ. ನಾನೇನ್ ಗಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಕೊಂಡಿದ್ಯೇನೋ? ಮುಂದೆ ಓಡ್ಸಲೇ ಮಗ, ಗಾಡಿ ಮುಂದೆ ನಾನೇನ್ ಬುದ್ಧಿಯೆಲ್ಲ ತಾಳಲೇ. ಬರ್ತೈತೆ. ಏನ್ ಸಕ್ಕತ್ತಾಗಿ ಮಾಡ್ಗವ್ರು ಮಗ ನಿಮ್ಮಪ್ಪ ಗಾಡಿನ. ಓ ಮಗ, ಹಾಳು ಮಾಡಕ್ಕೆ ನಿಮ್ಮಂತ ಮಕ್ಳೇ ಬೇಕು ಮಗ. ಏನೋ ಅಂದಲ್ಲ? ಏನಿಲ್ಲ ಸಕ್ಕತ್ತಾಗೈತ್ ಮಗ. ಅಂದ್ರು ಗಾಡಿ ಸಾಕ ಫುಲ್ಲು ನಾನೇ ಬಾ ಟ್ರಿಪ್ಪಲ್ಲಿ ಮಗ.
ಮಗ ನಿಧಾಂಗ ಹೋಗೋ ನಮ್ಮ ಅಪ್ಪ ನಮ್ಮ ಅಮ್ಮಂಗಿರೋದು ಒಬ್ಬನೇ ಮಗ ನಿಧಾಂಗ ಹೋಗೋ ನಿಧಾಂಗ ಹೋಗೋ ನಮ್ಮ ಅಪ್ಪನ ಗಾಡಿಲೇ ಏ ಮಗ ನಾನ್ ಫಸ್ಟೇ ಹೇಳ್ದೆ ನಿನ್ಗೆ ನನ್ ಕೈ ಗಾಡಿ ಕೊಡ್ಬೇಡ ನನಗೆ ಓಡ್ಸಕ್ ಬರಲ್ಲ ಅಂತ. ನಿನ್ನೊಳಗೊಂದ್ ಹುಳ ಇರ್ತದಲ್ಲ ಅದು ಚುಮ್ಮು ಚುಮ್ಮು ಅಂತಿರ್ತೈತೆ, ಅದಕ್ಕೆ ತಗೊಳಪ್ಪ ನೀನೇ ಓಡ್ಸು ಅಂತ ಕೊಟ್ಟೆ. ಇವಾಗ ನೋಡಿ ಹೆಂಗಾಯ್ತು ಅಂತ. 30,000 ರೂಪಾಯಿ 10,000 ರೂಪಾಯಿ ರೆಡಿ ಮಾಡ್ಸಕ್ ಗಾಡಿ ಕೊಡಿ ನನಗೆ ನೀನು. ಏನಂದಿ? 30,000 ರೂಪಾಯಿ ಗಾಡಿ ಏನೋ ಇಂಜಿನ್ ಕೂಲ್ ಆಯ್ತು ಅಂದ್ರೆ ಆನ್ ಆಗ್ತದೆ. ಯಾಕೆ ಹಿಂಗ್ ಮಾಡ್ತಾ ಇದ್ದ? ಅದ್ ಕೂಲ್ ಆಗ್ಲಿ ತಾಳು, ಆನ್ ಮಾಡ್ಕೊಡ್ತೀನಿ ಗಾಡಿನ. 10,000 ರೂಪಾಯಿ ಕೊಡ್ಬೇಕಂತೆ, 10,000 ರೂಪಾಯಿ. ಒಂದ್ 5 ನಿಮಿಷ ಬಿಟ್ಟು ನೋಡಂತಡಿ. ಇಂಜಿನ್ ಕೂಲ್ ಆದ್ಮೇಲೆ ನಾನೇ ಸ್ಟಾರ್ಟ್ ಮಾಡ್ತೀನಿ, ನೀನೇನ್ ಟೆನ್ಷನ್ ತಗೊಂಬೇಡ. ಲೇ ಶಂಕರ, ಆ ಇಂಜಿನ್ ಕೂಲ್ ಆಗೈತೆ ನೋಡ ಸ್ವಲ್ಪ. ಇವನ್ ಸಾಯ್ತಾವನೆ. ಏನಾಗೈತೋ? ಕೂಲ್ ಆಗಿಲ್ವೇನ? ಇಂಥ ಟೈಮಲ್ಲೂ ತಮಾಷೆ ಮಾಡ್ಕೊಂಡು ನಿಂದೆ. ಬಾರಲ್ಲೇ ಸ್ಟಾರ್ಟ್ ಮಾಡ್ಕೊಡ್ತೀನಿ ಬಾರ. ಬರ್ರಿ ಬೇಗ ಬರ್ರಿ. ಎಲ್ಲ ರೆಡಿ ಆಗೈತಂತೆ, ಬಾರ. ಕೂಲ್ ಆಗೈತೆ ನೋಡಿ. ಯಾಕಂದ್ರೆ ಮಗ ನೀನೇ ಓಡಿಸು ಅಂತ ನೀನೇ ಹೇಳ್ದಲ್ಲ. ನಾನ್ ಕಾಸು ಎತ್ಕೊಂಡ್ ಮನೆಗೆ ಹೋಗ್ಬಿಡ್ಲಾ? ಮನೆಗೆ ಹೋಗ್ಬಿಡ್ತೀನಿ ನೋಡಿ ಇವಾಗ. ಬೇಗ ಕಾಸು ಎತ್ಕೊಂಡ್ ನಾನು ಮನೆಗೆ ಹೋಗ್ಬಿಡ್ತೀನಪ್ಪ. ಮಗ ನಿನ್ನ ಹತ್ರ ಕಾಸು ಇದ್ದಂಗೆ ಒಂದು ಕಾರಣ ಸುಮ್ಮನೆ ಇದೀನಿ. ಇವಾಗ ಗಾಡಿ ನಿಧಾನ ಕೊಡ್ಸು. ನಾನು ನಿಧಾನಕ್ಕೆ ಬಾರೋ ಶಂಕರ, ಬೇಗ ಹತ್ತು. ನೋಡ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗ ಗಾಡಿ ನಿಧಾಂಗ ಓಡಿಸು ಪ್ಲೀಸ್. ಅಲ್ಲ ನಿಧಾನಕ್ಕೆ ಓಡಿಸಲಿ. ನಾನು ನಿಧಾನಕ್ಕೆ ಓಡಿಸ್ತೀನಿ. ಬೈತಾರ್ಲಿ ನಿಧಾನ ಓಡಿಸು. ನಿಧಾನಕ್ಕೆ ಓದ್ತೀನಿ ಬಾರಲೆ, ಟೆನ್ಷನ್ ತಗೊಂಬೇಡ. ನೀನು ಆರಾಮಾಗಿ ಮನ್ಕೊ ಹೇಳ್ತೀನಿ, ಸೀದಾ ಹೊಡಿತೀನಿ ಗಾಡಿ. ಮಗ ಕಾರಲ್ಲಿ ಮಗಲೇ ಗೊತ್ತಾಯ್ತೈತೆ ಏನ್ ಇದ್ ಮಾಡ್ತಿರಲೇ. ಮೆಲ್ಲಗ ಹೋಗೋ ಪ್ಲೀಸ್ ಲವ್ ಮಗ ಲವ್. ಆಯ್ತು ಮುಚ್ಕೊಂಡ್ ಕುಂತ್ಕೊಂಡ್ರಲೇ, ನಾನ್ ತಲೆ ಕೆಡ್ಸ್ಬೇಡ್ರಿ. ಅದೇ ಅಂದೆ ಗಾಡಿ ನುಗ್ಗಿಸ್ಬಿಡ್ತೀನಿ ನಾನು. ಆತರ ಎಲ್ಲ ಮಾಡ್ಬೇಡಲ್ಲ ಪ್ಲೀಸ್ ಲೇ. ಮುಚ್ಕೊಂಡ್ ಮನ್ಕೊಳ್ರಿ, ಹೇಳ್ತಾ ಇದೀನಿ ನೋಡಿ. ನಾನು ಸೀದಾ ದೇವಸ್ಥಾನ ಬಂದ್ಮೇಲೆ ಎಬ್ರಿಸ್ತೀನಿ ನಾನು, ಮನ್ಕೊಳ್ರಿ. ಆಯ್ತು. ಬಿತ್ಕೊಂಡವ್ರು ನೋಡು, ಅವಾಗಿಂದ ಬಾಯ್ ಬಡ್ಕಂತಿದ್ರು. ಹಂಗೆ ಅರ್ಧಕ್ಕರ್ಧ ಇವ್ರಿಂದನೇ ಹೋಗಿ ಗುದ್ದಿದ್ದೀನಿ ನಾನು ಮರಕ್ಕೆ. ಏನ್ ಬಾಯ್ ಬಡ್ಕಂತಾರಪ್ಪ. ನೋಡ್ರಿ ಆರಾಮಾಗಿ ಗಾಡಿ ನೀಟ ಗೊತ್ತೈತೆ.
ಯಾಕ ಮತ್ತೆ ಸಡನ್ ಆಗಿ ಬ್ರೇಕ್ ಹಿಡಿದೆ? ಲೇ ಮಗ ಪೊಲೀಸ್ ನಿಂತವ್ರ ಅಲ್ಲಿ, ಪೊಲೀಸ್ ಅವ್ರ ಕಣೋ ಹಿಡಿತವ್ರೆ. ಪೊಲೀಸು ಲೇ ಮಗ ಪೊಲೀಸಲ್ಲೇ ಲೇ ಮಗ ಬೇಡ ಬಾ, ಯಾವ ಟ್ರಿಪ್ ಬೇಡ ನಿಲ್ತಾರೆ 30,000 ರೂಪಾಯಿ ಹೋಗ್ಬಿಡ ಬಾರಲೇ. ಲೇ ಲೇ ನನಗ್ ಗೊತ್ತಿರೋ ಪೊಲೀಸ್ ಕಣೋ, ನಾನು ಮಾತಾಡ್ಕೊಂಬತ್ತೀನಿ, ನೀನ್ ಸುಮ್ನಿರಲೇ. ಲೇ ಬೇಡ ಬಾರ ನನಗ್ ಗೊತ್ತಿರೋರೆ ನಾನು ಮಾತಾಡ್ಕೊಂಬತ್ತೀನಿ, ಸುಮ್ನಿರು. ನಿಮ್ಗೇನ್ ನಿಮ್ ಗಾಡಿಗೆ ಏನು ಆಗೋದಿಲ್ಲಪ್ಪ. ಏನನ್ನಾದ್ರೆ ನನ್ನ ಬ್ಯಾಗಲ್ಲಿರೋ 30 ರೂಪಾಯಿ ನಿಂದೆ ನೋಡಪ್ಪ. ನಾನು ಮಾತಾಡ್ಕೊಂಬತ್ತೀನಿ ಇರಲೇ. ನಮಸ್ಕಾರ ಸರ್. ದೂರ ನಿಲ್ಲ. ಯಾಕೆ ಸರ್? ಗಾಡಿ ಯಾಕೆ ನಿಲ್ಸ್ಬಿಟ್ಟು ಬಂದಿದ್ಯಾ ಸರ್ ಎಲ್ಲ ಗಾಡಿ ಡಾಕ್ಯುಮೆಂಟ್ಸು DL ಎಲ್ಲ ಐತೆ. ತೆಗಿ ಬೇಗ ತೆಗಿ, ಎಲ್ಲ ತಗೊಂಬ ಹೋಗು, ಬೇಗ ತಗೊಂಬ ಹೋಗು ಲೋಫರ್. ಲೋಫರ್ ಲೋಫರ್ ಹೆಂಗಂದ್ರ ನೀವು ನನಗೆ, ಲೋಫರ್ ಅಂತ ಹೆಂಗಂದ್ರ ನೀವು ನನಗೆ. ಅಯ್ಯಯ್ಯ ಕ್ಯಾಮ್ರಾನ ಆನ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಇವನು ಇಲ್ಲಿ. ಲೋಫರ್ ಅಂತ ನೀವು ನನಗೆ ಹೆಂಗಂದ್ರ? ಎದೋ ನೀನೇನು ವಿಡಿಯೋ ಮಾಡೋದು, ನಾನು ಮಾಡ್ಕೊಂತೀನಿ. ನೀನು ವಿಡಿಯೋ ಮಾಡಿ ಏನು ಮಾಡ್ಕೊಂತೀಯಲ್ಲ? ನೋಡಿ ಸರ್, ಇವಾಗ ಇದು ನಾನು ವಿಡಿಯೋ ಮಾಡ್ತಿರೋದು ಸುಮ್ಮನೆ ತಮಾಷೆಗಲ್ಲ. ಎಲ್ಲ ಪಬ್ಲಿಕ್ಕಿಗೆ ಗೊತ್ತಾಗ್ಲಿ ಬಂಡವಾಳ ಎಲ್ಲ ಗೊತ್ತಾಗ್ತದೆ. ಲೋಫರ್ ಅಂತ ಹೆಂಗಂದ್ರಿ ನೀವು ನನಗೆ? ಯೂಟ್ಯೂಬಲ್ಲಿ ಹಾಕ್ತೀನಿ ಸರ್. ನೀವೆಲ್ಲ ಅಡ್ಡಾಡ್ಬೇಡ, ಎಷ್ಟು ನಿಗಾಡ್ತೀಯ ಅಂದ್ಮೇಲೆ ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಬಿಡು, ಹೋಗು. ಸರ್ ನಾನು ಹಾರಾಡೋದಲ್ಲ ಸರ್, ನಾನು ಹಾರಾಡೋದಲ್ಲ, ರಿಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪೊಲೀಸ್ ಅವ್ರಿಗೆ, ರಿಸ್ಪೆಕ್ಟ್. ಬೇಡ ಅವೆಲ್ಲ ನನ್ನ ಹತ್ರ ನಡೆಯಲ್ಲ, ಹೋಗು. ಅಪ್ಪಿ ವಿಡಿಯೋ ಎಲ್ಲ ಬಿಟ್ಬಿಟ್ಟು ಕಾಸು ಎಷ್ಟು ನಿಜ ತೆಗಿ. ಸರ್ ಕಾಸು ಕೊಡೋದಲ್ಲ ಸರ್, ಮೇಯ್ನು ನನ್ನ ಕಾರಲ್ಲಿ ಬ್ಯಾಗ್ ಒಳಗೆ 30,000 ರೂಪಾಯಿ ಇಕ್ಕಿದ್ದೀನಿ. ಈ ಕಾಸು ಮಡಿಕಳ್ರಿ. ಒಂದ್ ಹೇಳ್ರಿ ನನಗೆ ಲೋಫರ್ ಅಂತ ಯಾಕಂದ್ರೆ? ನೀವು ನನಗೆ ಲೋಫರ್ ಅಂತ ಯಾಕಂದ್ರೆ? ಆಯ್ತು ನಡೆ ಹೋಗು, ನಡೆ ಆಯ್ತು ಹೋಗು. ಲೋಫರ್ ಅಂತ ಯಾಕಂದ್ರೆ? ಮಗ ಏನೋ ಮಾತಾಡ್ತೀವಿ ಇಷ್ಟಂಗಡ ನೀವಲ್ಲಿ? ಏನಿಲ್ಲ ಮಗ, ನಾನು ಸಾನೆ ಹಚ್ಕೊಂಡ್ಬಿಟ್ಟಿದ್ದೀನಿ ಅವ್ರನ್ನ. ಹಿಂಗೆ ಬಿಸಿಲಲ್ಲಿ ಜಾಸ್ತಿ ಇದು ಮಾಡ್ತಾ ಇದ್ರಲ್ಲ, ನಾನು ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ದೆ. ಫುಲ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಅಪರೂಪಕ್ಕೆ ಒಂದ್ಸತಿ ಸಿಗ್ತೀವಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಸುಖ ಮಾತಾಡ್ತಾ ಇದ್ದೋ. ಹಂಗೂ ಕೇಳಿದೆ ನಾನು, ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಬರೋಣ ಬನ್ನಿ ಸರ್ ಅಂತ. ಏನು ಬೇಡ ತಾಳಪ್ಪ, ನನ್ನ ಹತ್ರ ಕಾಸು ಐತೆ, ನಾನು ಕುಡ್ಕೊಂತೀನಿ, ನೀನು ಹೋಗು ಅಂದರು. ನಿನ್ನಂಗೆ ಭಾಳ ಹಚ್ಕೋಬೇಕಲ್ಲ ಪೊಲೀಸ್ನ. ಹ್ಞೂ ಕಣಲೆ. ಲೇ ಮಗ, ನಾನು ಹಿಂಗಿದ್ದೀನಿ ಅಷ್ಟೇ, ಸುಮ್ಮನೆ ಸಿಂಪಲ್ ಆಗಿ. ನಾನು ಆಚೆ ಕಡೆ ಬೇರೆನೇ ಇದ್ದೀನಿ ಕಣಲೆ. ಇಂಥ ದೊಡ್ಡ ಕಳ್ಳ ಗೊತ್ತಿಲ್ಲ ನನಗೆ. ನಿನಗೆ ಗೊತ್ತಿಲ್ಲ ಹೇಳೋ, ನಾನು ಭಾಳ ಚೆನ್ನಾಗಿ ಇದ್ದೀನಿ. ಇಬ್ರು ಸೇರಿ ಫೋನ್ ಏನೋ ಮಾಡ್ತಿದ್ದೀರಿ? ಅದು ಭಾಳ ದಿನ ಆದ್ಮೇಲೆ ಸಿಕ್ಕಿರ್ತೀವಲ್ಲಪ್ಪ, ಸ್ವಲ್ಪ ಸೆಲ್ಫಿ ಗಿಲ್ಫಿ ತಂಡು ಸ್ಟೇಟಸ್ ಈಗ ಅದಕ್ಕೆಲ್ಲ ಯಾಕೆ ನಾವು ಬೇಗ ಬಳ್ಳಿ ನಮಗೆ ದೇವಸ್ಥಾನ ತಲುಪಬೇಕು. ಟ್ರಿಪ್ ನಾವು ಬಂದಿರೋದು ಟ್ರಿಪ್ಪಿಗೆ. ಈಗ ಹೆಂಗೋ ಪರ್ಮಿಷನ್ ಹಾಕ್ಸ್ಕೊಟ್ಟಿದ್ದೀನಿಲ್ಲ ಪೊಲೀಸರ ಹತ್ರ. ಸೀದಾ ಟ್ರಿಪ್ ಕೊಡ್ಕೊಂಬರೋಣ 3 ದಿವಸ ಗಾಲಿ. ಇವಾಗ ಬರ್ರಿ ಫೋನ್